ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಬೆಲ್ಲದ ಕಷಾಯ. ನಿನ್ನೆ ನಾನು ಕಷಾಯದ ಪುಡಿನ ಮಾಡಿದ್ನಲ್ವ, ಅದನ್ನು ವೀಡಿಯೋ ಹಾಕಿದ್ದೆ. ಅದರದ್ದೇ ನಾನಿವತ್ತು ಬೆಲ್ಲ ಹಾಕಿ ಕಷಾಯವನ್ನು ಮಾಡ್ತಾಯಿದ್ದೀನಿ. ಸಕ್ಕರೆನೂ ಹಾಕಿ ಮಾಡ್ಬೋದು. ನಾನಿವತ್ತು ನನಗೆ ಬೆಲ್ಲದ ಕಷಾಯ ಇಷ್ಟ ಅಂತ ಅದರದ್ದೇ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ತುಂಬ ಸಿಂಪಲ್ಲು. ನಾನೊಂದು 3/4 ಕಪ್ ನೀರನ್ನು ಒಂದು ಪಾತ್ರೆಗೆ ಸಣ್ಣ ಬೋಗಣಿಗೆ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ನಿನ್ನೆ ಮಾಡ್ಕೊಂಡಿರುವಂಥ ಕಷಾಯದ ಪುಡಿನ ಒಂದು ಸ್ವಲ್ಪ ಹಾಕ್ತೀನಿ. ಅಂದರೆ ನೀವು ಯಾವ ಕ್ವಾಂಟಿಟಿ ಮಾಡ್ತೀರಾ, ಎಷ್ಟು ಕ್ವಾಂಟಿಟಿ ಅದಕ್ಕೆ ತಕ್ಕ ಹಾಗೆ ಹಾಕಿ. ಈಗ ಒಂದು 1/4 ಸ್ಪೂನು ಸಾಕಾಗುತ್ತೆ ಪೌಡ್ರು. ಅಂದರೆ 1 ಕಪ್ಪಿಗೆ ಇಷ್ಟು ಸಾಕಾಗುತ್ತೆ. ಇದು ಜಾಸ್ತಿನೂ ಬೇಕಾಗಲ್ಲ, ತುಂಬ ಅದು ಒಳ್ಳೆ ಫ್ಲೇವರ್ ಬಿಡುತ್ತೆ. ಒಂದು 5 ನಿಮಿಷ ಹೀಗೆ ಕುದಿಸ್ಬೇಕಾಗುತ್ತೆ. ನೋಡಿ ಇಷ್ಟು ನಾನು ತಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನು. ಅದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ, ನೀವು ಸಕ್ಕರೆ ಬೆಲ್ಲ ಏನು ಹಾಕದೇನೂ ಸಹ ಕುಡಿಬಹುದು. ಹಾಲು ಒಂದೇ ಹಾಕಿ ಇದಕ್ಕೆ ಕುದಿಸ್ಬೋದು. ನಾನು ಆ್ಯಕ್ಚುಲಿ ಬೆಲ್ಲ ಹಾಕಿರೋದ್ರಿಂದ ಹಾಲನ್ನು ಹಾಕಿ ಕುದಿಸ್ಲಿಲ್ಲ. ಬರೀ ನೋಡಿ ಇಷ್ಟು ಒಂದು ಬೆಲ್ಲದ ತುಂಡನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕರಗೋಗಿ ಬಿಡೋಣ. ಒಂದು 5 ನಿಮಿಷ ಹೀಗೆ ಕುದಿಸೋಣ. ಬೆಲ್ಲ ಇಲ್ಲದೆ, ನನಗೆ ಬೆಲ್ಲದ ಇಷ್ಟ ಅಂತ ನಾನು ಮಾಡ್ತೀನಿ. ಕೆಲವೊಂದು ಸರಿ ನಾನು ಸಕ್ಕರೆ ಹಾಕ್ತೀನಿ, ಕೆಲವೊಂದು ಸರಿ ಬೆಲ್ಲ ಹಾಕ್ತೀನಿ. ಆದರೆ ನಾನು ಬೆಲ್ಲ ಸಕ್ಕರೆ ಇಲ್ಲದೆ ಬರೀ ಹೀಗೆ ಸಪ್ಪೆದಂತೂ ಕುಡಿಯೋಲ್ಲ, ನನಗೆ ಇಷ್ಟ ಆಗೋಲ್ಲ. ಕಷಾಯವನ್ನು ಯಾವತ್ತೂ ನಾನು ಸಪ್ಪೆ ಕುಡಿಯೋಲ್ಲ. ಸೊ ಈ ಥರ ಬೆಲ್ಲದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ಇದಕ್ಕೆ ಹಾಲನ್ನು ಹಾಕಬಾರ್ದು ಡೈರೆಕ್ಟು, ಏಕೆಂತಂದ್ರೆ ಒಡೆದೋಗ್ಬಿಡ್ತಿದೆ. ಎಲ್ರಿಗೂ ಗೊತ್ತು ಬೆಲ್ಲದ ಜೊತೆ ಹಾಲು ಹಾಕಿದಾಗ. ನಾನು ಇದು ಆಮೇಲೆ ಹಾಲು ಹಾಕ್ತೀನಿ. ಸೊ ಇದು ಚೆನ್ನಾಗಿ ಕುದಿ ಬರಲಿ, ಅದರದ್ದು ಎಲ್ಲ ಫ್ಲೇವರ್ ಬಿಟ್ಕೊಬಿಡಬೇಕು ಪೌಡ್ರಿಂದು. ಇಷ್ಟು ಚೆನ್ನಾಗಿ ಘಮ 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 ಅಂತ ಇದೆ ಗೊತ್ತಾ. ಫುಲ್ಲು ಕಿಚನ್ನು ಹಾಲೆಲ್ಲ ಘಮ ಘಮ ಅಂತ ಅದರದ್ದೇ ಪರಿಮಳ ಬರ್ತಾಯಿದೆ, ಸುವಾಸನೆ ಅಷ್ಟು ಚೆನ್ನಾಗಿ ಇದು ಫ್ಲೇವರ್ ಬಿಟ್ಟಿದೆ. ಹೀಗೆ ಒಂದು 5 ನಿಮಿಷ ಕುದಿಸಿದ ಮೇಲೆ ಸ್ಪೂನ್ ಒಂದು ಸರಿ ಬಿಸಿಯಾಗಿಬಿಟ್ಟಿತ್ತು. ನಾನು ಈ ಥರ ಮುಟ್ಟುವಾಗ ನನಗೆ ಗ್ಯಾಸ್ ಆಫ್ ಮಾಡಿಕೊಂಡೆ. ಅದಾದಮೇಲೆ ನಾನು 1 ಕಪ್ಪಲ್ಲಿ ಸ್ವಲ್ಪ ಹಾಲು ಹಾಕಿಟ್ಕೊಂಡಿದ್ದೀನಿ. ಹಾಲು ಜಾಸ್ತಿ ಹಾಕಿದರೂ ಚೆನ್ನಾಗಿರಲ್ಲ, ಸ್ವಲ್ಪ ಕಡಿಮೆನೇ ಇದ್ದರೂ ಚೆನ್ನಾಗಿರುತ್ತೆ. ಅದಕ್ಕೆ ಈ ಬಿಸಿ ಬಿಸಿ ನಾನೇನು ಕಷಾಯವನ್ನು ಮಾಡಿ ಕುದಿಸಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಒಳಗಡೆ ಕೆಳಗಡೆ ಪಾತ್ರೆಯಲ್ಲಿ ಪೌಡ್ರೆಲ್ಲ ಇರುತ್ತೆ, ಎಲ್ಲದೂ ಹಾಕ್ಕೋಬೇಕು, ಶೋಧಿಸಬಾರ್ದು. ಅದೆಲ್ಲ ಇದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನು ನಾನು ಕುಡಿತೀನಿ. ಜಾಸ್ತಿ ಬಿಸಿ ಇಲ್ಲ, ನಾನು ಹಾಲು ಮೊದಲೇ ಹಾಕಿಟ್ಕೊಂಡಿದ್ನಲ್ವ, ಅಷ್ಟೊಂದು ಬಿಸಿ ಇಲ್ಲ, ಡೈರೆಕ್ಟ್ ಕುಡಿಬೋದು. ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಹೀಗೆ ಮಾಡಿ ನೋಡಿ. ಆದರೆ ಸಕ್ಕರೆ ಹಾಕಿದರೆ ಚೆನ್ನಾಗಿ ಹಾಲು, ಸಕ್ಕರೆ, ನೀರು ಎಲ್ಲದನ್ನು ಹಾಕಿ ಕುದಿಸಿ. ಬೆಲ್ಲ ಹಾಕಿರೋದ್ರಿಂದ ಕುದಿಸೋಕ್ಕೆ ಬರಲ್ಲ ಅಂತ ನಾನು ಆಮೇಲೆ ಹಾಲನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಆರೋಗ್ಯಕರವಾದ ಒಂದು ಕಷಾಯ, ತುಂಬ ಸಿಂಪಲ್ಲಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಆದಂಥ ಕಷಾಯ, ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ನಾನು ಸಕ್ಕರೆ ಹಾಕಿ ಮಾಡೋದನ್ನು ಸಹ ತೋರಿಸ್ತೀನಿ. ಇದು ಬೆಲ್ಲದ್ದಾಯಿತು, ಇನ್ನೊಂದು ದಿನ ಸಕ್ಕರೆದನ್ನು ತೋರಿಸ್ತೀನಿ. ಓಕೆನಾ.